ಪ್ರಿಯ ಸ್ನೇಹಿತರ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರ, ನಾವು ಬದುಕ್ತಿರೋ ಈ ಜಗತ್ತು ಎಷ್ಟು ಅದ್ಭುತ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ವಿಶಾಲ ಹಿಮನದಿಗಳು, ದಿಗ್ಭ್ರಮೆಗೊಳಿಸುವ ಪರ್ವತ ಶ್ರೇಣಿಗಳು, ಜೀವಜಾಲದಿಂದ ತುಂಬಿರೋ ಕಾಡು ಪ್ರದೇಶಗಳು, ನಮ್ಮ ಭೂಮಿ ಒಂದು ಅಪ್ರತಿಮ ಕಲೆಯಾಗಿದೆ. ಪ್ರಕೃತಿಯ ಪ್ರತಿಯೊಂದು ಮಾಸ್ಟರ್ ಪೀಸ್ ಅನ್ನ ಅನ್ವೇಷಣೆ ಮಾಡೋದಕ್ಕೆ ಒಂದ್ ಜೀವನ ಸಾಕಾಗೋದಿಲ್ಲ ಬಿಡಿ. ಹಾಗಾದ್ರೆ ಇಂದು ಈ ಭೂಮಿಯ ಅತ್ಯಂತ ಸುಂದರವಾಗಿರೋ ಮತ್ತು ಅಷ್ಟೇ ರೋಮಾಂಚಕ ಅಪಾಯಕಾರಿ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಹೋದ್ರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಬಟನ್ ಒತ್ತೋದನ್ನು ಮರಿಬೇಡಿ. ಸ್ನೇಹಿತರೆ, ಮಾಲ್ಡೀವ್ಸ್ ಹಿಂದೂ ಮಹಾಸಾಗರದ ಮಧ್ಯದಲ್ಲಿ ಮುತ್ತಿನಂತೆ ಚೆದರಿಕೊಂಡಿರೋ ಈ ದ್ವೀಪ ಸಮೂಹ ನಿಜಕ್ಕೂ ಸ್ವರ್ಗದ ತುಣುಕೆ. ಸಮಭಾಜಕ ರೇಖೆಗೆ ಹತ್ತಿರ ಆಗಿರೋದ್ರಿಂದ ಇಲ್ಲಿ ವರ್ಷ ಪೂರ್ತಿ ಬೆಚ್ಚಗಿನ ಉಷ್ಣವಲಯದ ಹವಾಮಾನ ಇರುತ್ತೆ. ಸೋಮಾರಿಯಾಗಿ ಬೀಚ್ ಮೇಲೆ ಸೂರ್ಯನ ಸ್ನಾನ ಮಾಡೋರಿಗೆ ಇದು ಪರಿಪೂರ್ಣ ಸ್ಥಳ ಅಂತ ಅನ್ಸ್ಕೊಳುತ್ತೆ. ನೂರಾರು ಚಿಕ್ಕ ದ್ವೀಪಗಳು, ನೀಲಿ ಬಣ್ಣದ ಪಾರದರ್ಶಕ ಸಮುದ್ರ ಮತ್ತೆ ಬಿಳಿ ಮರಳು ತೀರಗಳು ಸೇರಿ ಇಲ್ಲಿ ಕನಸಿನಂತಹ ದೃಶ್ಯಗಳನ್ನು ಸೃಷ್ಟಿಸ್ತವೆ. ಮಾಲ್ಡೀವ್ಸ್ ತನ್ನ ಐಷಾರಾಮಿ ರೆಸಾರ್ಟ್ಗಳು, ನಿಧಾನಗತಿ ಜೀವನ ಶೈಲಿಗಾಗಿ ಜಗತ್ತಿನಲ್ಲೇ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ಮಧುಚಂದ್ರದ ಜೋಡಿಗಳಿಗೆ ಇದು ಒಂದು ಡ್ರೀಮ್ ಡೆಸ್ಟಿನೇಷನ್. ನೀರಿನ ಮೇಲೆಯೇ ನಿರ್ಮಿಸಿದ ಓವರ್ ವಾಟರ್ ವಿಲ್ಲಾಗಳು, ಗಾಜಿನ ನೆಲದಡಿ ಕಾಣುವ ಸಮುದ್ರ ಜೀವಿಗಳು ಮತ್ತೆ ಸಂಪೂರ್ಣ ಪ್ರವೇಶಿ, ಇವೆಲ್ಲವೂ ಇಲ್ಲಿ ಅನುಭವಿಸಬಹುದಾದ ವಿಶೇಷತೆಗಳು. ನೀರಿನೊಳಗಿನ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡ್ತಾ ಸುತ್ತಲೂ ಈಜೋ ಬಣ್ಣ ಬಣ್ಣದ ಮೀನುಗಳನ್ನು ನೋಡುವ ಅವಕಾಶವೂ ಇಲ್ಲಿದೆ. ದಿನವನ್ನ ಕಾಕ್ಟೇಲ್ ಹಿಡಿದು ಸೂರ್ಯಾಸ್ತವನ್ನ ನೋಡೋದ್ರಿಂದ ಪ್ರಾರಂಭಿಸಿ ಟಾರ್ಕ್ಲಿಂಗ್ ಅಥವಾ ಡ್ರೈವಿಂಗ್ ಮೂಲಕ ಸಮುದ್ರದ ಅಡಿಯಲ್ಲಿರೋ ಜೀವಜಾಲಗಳನ್ನ ಅನ್ವೇಷಿಸುವವರಿಗೆ ಮಾಲ್ಡೀವ್ಸ್ ಪ್ರತಿಯೊಂದು ಕ್ಷಣವನ್ನ ನೆನಪಾಗುವಂತೆ ಮಾಡುತ್ತೆ. ಅಂಟಾರ್ಟಿಕಾ ಖಂಡ ಭೂಮಿಯ ಅತ್ಯಂತ ಕಠಿಣ ಮತ್ತೆ ರಹಸ್ಯಮಯ ಖಂಡಗಳಲ್ಲಿ ಒಂದಾಗಿದೆ. ಸರಾಸರಿಯಾಗಿ ಇದು ಗ್ರಹದ ಅತ್ಯಂತ ಶೀತ, ಒಣ ಮತ್ತೆ ಗಾಳಿಯು ತೀವ್ರವಾಗಿರುವ ಒಂದು ಪ್ರದೇಶ ಆಗಿದೆ. ಎಲ್ಲಾ ಖಂಡಗಳಲ್ಲಿ ಇದು ಅತಿ ಹೆಚ್ಚು ಸರಾಸರಿ ಎತ್ತರವನ್ನು ಹೊಂದಿದೆ. ಯಾವುದೇ ಖಂಡಗಳಿಗೆ ಹೋಲಿಸಿದ್ರೆ ಈ ಖಂಡ ಸುಮಾರು 2500 ಮೀಟರ್ಗಳಷ್ಟು ಎತ್ತರವಾಗಿದೆ. ಇಲ್ಲಿ ದಾಖಲಾಗಿರೋ ಅತಿ ಕಡಿಮೆ ತಾಪಮಾನ ಅಂದ್ರೆ ಸುಮಾರು -89 ಡಿಗ್ರಿ ಆಗಿದೆ. ಇದು ಭೂಮಿಯಲ್ಲಿ ದಾಖಲಾದ ಅತಿ ಶೀತವಾಗಿದೆ. ಅಂಟಾರ್ಟಿಕಾದ ಸುಮಾರು 98% ಭಾಗ ದಪ್ಪವಾದ ಮಂಜುಗಡ್ಡೆಯಿಂದ ಆವೃತವಾಗಿದೆ. ಕೆಲವೆಡೆ ಈ ಹಿಮಪದರದ ದಪ್ಪ ಸುಮಾರು 4 ಕಿಲೋಮೀಟರ್ ವರೆಗೆ ಹೋಗುತ್ತೆ. ವಿಚಿತ್ರ ಅಂದ್ರೆ ಇಷ್ಟು ಹಿಮ ಇದ್ರೂ ಕೂಡ ಇದು ತಾಂತ್ರಿಕವಾಗಿ ಒಂದು ಮರುಭೂಮಿ ಅಂತ ಅನ್ಸ್ಕೊಳುತ್ತೆ. ಈ ಖಂಡ ಬಹಳ ಕಡಿಮೆ ಮಳೆಯನ್ನ ಕಾಣುತ್ತೆ. ಇಲ್ಲಿ ಹಿಮಪಾತ ಮಾತ್ರ ಜಾಸ್ತಿ ಇರುತ್ತೆ. ಈ ಖಂಡದ ಬಹುತೇಕ ಭಾಗ ಸಮುದ್ರ ಮಟ್ಟದಿಂದ ಸುಮಾರು 2 ಮೈಲುಗಳಷ್ಟು ಎತ್ತರದಲ್ಲಿದ್ದು ಸುತ್ತಲೂ ಇರುವ ದಕ್ಷಿಣ ಮಹಾಸಾಗರದ ತೀವ್ರ ತಂಪಿನ ಹರಿವು ಇದರ ಉಷ್ಣತೆಯನ್ನ ಒಳನುಗ್ಗದಂತೆ ತಡೆಯುತ್ತೆ. ಜೊತೆಗೆ ಇಲ್ಲಿ ಬೀಸುವ ಕಟಾಬ್ಯಾಟಿಕ್ ಗಾಳಿಗಳು ಪ್ರಪಂಚದಲ್ಲಿ ಅತಿ ವೇಗವಾದ ಗಾಳಿಗಳಲ್ಲಿ ಒಂದಾಗಿದ್ದಾವೆ. ಇವು ಕೆಲವೊಮ್ಮೆ ಗಂಟೆಗೆ 300 ಕಿಲೋಮೀಟರ್ಗೂ ಮೀರಿ ಬೀಸ್ತವೆ. ಜೀವಜಾಲದ ದೃಷ್ಟಿಯಿಂದ ಅಂಟಾರ್ಟಿಕಾ ಅಚ್ಚರಿಯ ಲೋಕವಾಗಿದೆ. ಈ ಭೂಭಾಗದಲ್ಲಿ ಜನರ ಜೀವನ ತುಂಬಾ ಕಡಿಮೆ ಇದ್ರೂ ಕೂಡ ಇದರ ಸುತ್ತಲಿನ ಸಮುದ್ರಗಳಲ್ಲಿ ಜೀವ ವೈವಿಧ್ಯವೇ ಇದೆ. ಪೆಂಗ್ವಿನ್ಗಳು, ಸೀಲ್ಗಳು, ಓರ್ಕಾಗಳು ಮತ್ತೆ ಮಹಾಕಾಯ ನೀಲಿ ತಿಮಿಂಗಲಗಳು ಇಲ್ಲಿ ಕಂಡುಬರೋ ಪ್ರಮುಖ ಜೀವಿಗಳಾಗಿದ್ದಾವೆ. ವಿಶೇಷವಾಗಿ ಕ್ರಿಲ್ ಎಂಬ ಸಣ್ಣ ಸಮುದ್ರ ಜೀವಿಗಳು ಇಲ್ಲಿ ಪರಿಸರದ ಆಹಾರ ಸರಪಳಿಯ ಹೃದಯವಾಗಿದ್ದಾವೆ. ಮಾನವನ ಶಾಶ್ವತ ವಾಸಸ್ಥಳ ಇಲ್ಲದ ಈ ಖಂಡದಲ್ಲಿ ವಿವಿಧ ದೇಶದ ವಿಜ್ಞಾನಿಗಳು ಮಾತ್ರ ಸಂಶೋಧನಾ ಕೇಂದ್ರದಲ್ಲಿ ವಾಸ ಮಾಡ್ತಾರೆ. ಹವಾಮಾನ ಬದಲಾವಣೆ, ಹಿಮದ ಚಲನೆ ಮತ್ತೆ ಭೂಮಿಯ ಭವಿಷ್ಯದ ಬಗ್ಗೆ ಮಹತ್ವದ ಅಧ್ಯಯನಗಳು ಇಲ್ಲಿ ನಡೆಯುತ್ತೆ. ಅಂಟಾರ್ಟಿಕಾ ಅಂದ್ರೆ ಕೇವಲ ಹಿಮದ ಖಂಡವಲ್ಲ, ಇದು ಭೂಮಿಯ ಪರಿಸರ ವ್ಯವಸ್ಥೆಯನ್ನು ಬ್ಯಾಲೆನ್ಸ್ ಮಾಡೋ ಒಂದು ಕೀ ಆಗಿದೆ. ಏಂಜಲ್ ಜಲಪಾತ ಇದು ದಕ್ಷಿಣ ಅಮೆರಿಕದ ವೆನಿಜುವೆಲಾ ದೇಶದಲ್ಲಿರೋ ಒಂದು ಅದ್ಭುತ ಪ್ರಕೃತಿಯ ರಚನೆಯಾಗಿದೆ. ವಿಶ್ವದ ಅತಿ ಎತ್ತರದ ಜಲಪಾತ ಅಂತ ಪ್ರಸಿದ್ಧವಾಗಿರೋ ಇದು ಸುಮಾರು 979 ಮೀಟರ್ಗಳ ಒಟ್ಟು ಎತ್ತರವನ್ನು ಹೊಂದಿದ್ದು ಇದರ ಮುಖ್ಯ ನಿರಂತರ ಧುಮುಕುವಿಕೆ ಸುಮಾರು 807 ಮೀಟರ್ ಆಗಿದೆ. ಇದು ಇಷ್ಟೊಂದು ಎತ್ತರವಾಗಿರೋದ್ರಿಂದ ನೀರು ನೆಲ ತಲುಪುವ ಮುನ್ನವೇ ಗಾಳಿಯಲ್ಲಿ ಮಂಜಿನಂತೆ ಚೆದರಿಬಿಡುತ್ತೆ. ಈ ಜಲಪಾತ ಅಯುಂಟಿಪಾಯ್ ಎನ್ನುವ ಟೇಬಲ್ ಟಾಪ್ ಪರ್ವತದ ಶಿಖರದಿಂದ ಧುಮುಕುತ್ತೆ. ಈ ಟೆಪೋಯಿಗಳು ಪ್ರಾಚೀನ ಭೂಗರ್ಭ ರಚನೆಯಿಂದಾಗಿ ಕೋಟ್ಯಾಂತರ ವರ್ಷಗಳ ಇತಿಹಾಸವನ್ನು ಹೊಂದಿವೆ. ಈ ಅದ್ಭುತ ಕನೈಮಾ ನ್ಯಾಷನಲ್ ಪಾರ್ಕ್ ಎಂಬ ಯುನೆಸ್ಕೋ ವಿಶ್ವ ಪ್ರತ್ಯೇಕ ಪ್ರದೇಶದ ಒಳಗೆ ಅಡಗಿದೆ. ದಟ್ಟ ಅರಣ್ಯಗಳು, ಕೆಂಪು ಬಣ್ಣದ ನದಿಗಳು ಮತ್ತೆ ಅನನ್ಯ ಜೈವಿಕ ವೈವಿಧ್ಯತೆಯಿಂದ ಕೂಡಿದ ಈ ಪ್ರದೇಶ ಒಂದು ಸಿನಿಮ್ಯಾಟಿಕ್ ಲೋಕದಂತೆ ಕಾಣುತ್ತೆ. ಏಂಜಲ್ ಜಲಪಾತದ ಮೂಲ ಹೆಸರು ಕರಪಕುಪೈ ಮೇರು ಆಗಿದೆ. ಇದನ್ನ 1933ರಲ್ಲಿ ಅಮೆರಿಕನ್ ಪೈಲಟ್ ಜಿಮ್ಮಿ ಏಂಜಲ್ ಜಗತ್ತಿಗೆ ಪರಿಚಯಿಸಿದ್ರು. ಆದ್ದರಿಂದಲೇ ಇದಕ್ಕೆ ಏಂಜಲ್ ಫಾಲ್ಸ್ ಎನ್ನುವ ಹೆಸರು ಬಂದಿದೆ. ಇಲ್ಲಿಗೆ ಭೇಟಿ ಮಾಡುವುದು ಒಂದು ಸಾಹಸವೇ ಸರಿ. ಇಲ್ಲಿ ಸರಿಯಾದ ರಸ್ತೆ ಮಾರ್ಗ ಇಲ್ಲದ ಕಾರಣ ಸಣ್ಣ ವಿಮಾನಗಳು ಮತ್ತೆ ದೋಣಿಗಳ ಮೂಲಕ ಮಾತ್ರ ಇಲ್ಲಿ ತಲುಪಬಹುದು. ವಿಶೇಷವಾಗಿ ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಾಗ ಈ ಜಲಪಾತ ತನ್ನ ಸಂಪೂರ್ಣ ವೈಭವವನ್ನು ತೋರಿಸುತ್ತೆ. ದೂರದ ಅರಣ್ಯಗಳ ಮಧ್ಯೆ ಹರಡಿರೋ ಈ ಸ್ವರ್ಗೀಯ ದೃಶ್ಯ ಪ್ರಕೃತಿಯ ಅಪ್ರತಿಮ ಶಕ್ತಿಯ ಒಂದು ಜೀವಂತ ಉದಾಹರಣೆಯಾಗಿದೆ.
ಜಾಂಗ್ಜಿಯಾಜಿ ನ್ಯಾಷನಲ್ ಪಾರ್ಕ್ ಇದು ಚೀನಾದ ಹೆನಾನ್ ಪ್ರಾಂತ್ಯದ ವಾಯುವ್ಯ ಭಾಗದಲ್ಲಿರೋ ಒಂದು ಅದ್ಭುತ ಪ್ರದೇಶವಾಗಿದೆ. ಇದು ಈ ನಮ್ಮ ಗ್ರಹದಲ್ಲೇ ವಿಭಿನ್ನ ಮತ್ತೆ ಕನಸಿನಂತಿರೋ ಭೂದೃಶ್ಯಗಳಲ್ಲಿ ಒಂದಾಗಿದೆ. ಜಾಂಗ್ಜಿಯಾಜಿ ನ್ಯಾಷನಲ್ ಪಾರ್ಕ್ ಹುಲಿಂಗ್ ಪರ್ವತ ಶ್ರೇಣಿಯ ಭಾಗ ಆಗಿದ್ದು ಸಾವಿರಾರು ಉದ್ದವಾದ ಕಲ್ಲಿನ ಕಂಬಗಳು ಅಂದ್ರೆ ಸ್ಯಾಂಡ್ ಸ್ಟೋನ್ ಪಿಲ್ಲರ್ಸ್ ಮತ್ತೆ ಶಿಖರಗಳಿಂದ ಪ್ರಸಿದ್ಧಿ ಪಡೆದಿದೆ. ಈ ಕಂಬಗಳಲ್ಲಿ ಕೆಲವು 200 ಮೀಟರ್ಗಳಿಗಿಂತಲೂ ಹೆಚ್ಚು ಎತ್ತರದಲ್ಲಿದ್ದಾವೆ. ಈ ಪ್ರದೇಶದಲ್ಲಿ ಮಂಜಿನ ಹೊದಿಕೆಯಲ್ಲಿ ತೇಲುತ್ತಿರುವ ದೃಶ್ಯ ಒಂದು ಫ್ಯಾಂಟಸಿ ಲೋಕದಂತೆ ಕಾಣುತ್ತೆ. 3000ಕ್ಕೂ ಹೆಚ್ಚಿನ ಕಂಬಗಳು ಮತ್ತೆ ಅದ್ಭುತ ಕಂದರಗಳನ್ನು ಹೊಂದಿರೋ ಈ ಪ್ರದೇಶ ಉಷ್ಣವಲಯದ ಮಳೆಕಾಡುಗಳಿಂದ ಆವೃತವಾಗಿದೆ. ಇಲ್ಲಿ ಧುಮುಕುವ ಕಂದರಗಳು, ಆಳವಾದ ಕಮರಿಗಳು, ಹೊಳೆಯುವ ನದಿಗಳು, ಶಾಂತ ಸರೋವರಗಳು, ಅನೇಕ ಜಲಪಾತಗಳು ಸೇರಿ ಈ ನ್ಯಾಷನಲ್ ಪಾರ್ಕ್ ಅನ್ನ ಒಂದು ಸಿನಿಮ್ಯಾಟಿಕ್ ನೈಸರ್ಗಿಕ ಅದ್ಭುತವನ್ನಾಗಿ ಮಾಡಿವೆ. ಜಾಂಗ್ಜಿಯಾದ ಸೌಂದರ್ಯ ಇಷ್ಟು ವಿಶಿಷ್ಟವಾಗಿರೋದ್ರಿಂದ ಹಾಲಿವುಡ್ ಸಿನಿಮಾ ಅವತಾರ್ನಲ್ಲಿ ಕಾಣೋ ತೇಲುವ ಪರ್ವತಗಳಿಗೂ ಇದು ಪ್ರೇರಣೆಯಾಗಿದೆ. ಇಲ್ಲಿನ ಪ್ರಸಿದ್ಧ ಜಾಂಗ್ಜಿಯಾಜಿ ಗ್ಲಾಸ್ ಬ್ರಿಡ್ಜ್ ವಿಶ್ವದ ಉದ್ದವಾದ ಮತ್ತೆ ಎತ್ತರದ ಗಾಜಿನ ಸೇತುವೆಗಳಲ್ಲಿ ಒಂದಾಗಿದೆ. ಆಳವಾದ ಕಂದರದ ಮೇಲೆ ನಡೆಯೋ ಅನುಭವವನ್ನು ನೀಡುತ್ತೆ. ಇದು ಸಾಹಸ ಪ್ರಿಯರಿಗೆ ಅಚ್ಚರಿಯ ಅನುಭವವನ್ನು ನೀಡುತ್ತೆ. ಮೌಂಟ್ ಬ್ರೋಮೋ ಇಂಡೋನೇಷ್ಯಾದ ಈಸ್ಟ್ ಜಾವಾ ಪ್ರದೇಶದಲ್ಲಿರೋ ಈ ಸಕ್ರಿಯ ಜ್ವಾಲಾಮುಖಿ ಮೌಂಟ್ ಬ್ರೋಮೋ ತನ್ನ ಅದ್ಭುತ ಮತ್ತೆ ಅಲೌಕಿಕ ಭೂದೃಶ್ಯಕ್ಕಾಗಿ ವಿಶ್ವ ಪ್ರಸಿದ್ಧವಾಗಿದೆ. ಇದು ಟೆಂಗರ್ ಮಾಸಿಫ್ ಎಂಬ ಜ್ವಾಲಾಮುಖಿ ಸಮೂಹದ ಒಂದು ಭಾಗ ಆಗಿದ್ದು 2329 ಮೀಟರ್ ಎತ್ತರವನ್ನು ಹೊಂದಿದೆ. ಜಾವಾದಲ್ಲಿರೋ ಈ ಜ್ವಾಲಾಮುಖಿ ಪ್ರಪಂಚದಲ್ಲೇ ಜನಪ್ರಿಯವಾಗಿದೆ. ಅಷ್ಟೇ ಅಲ್ಲ, ಇಂಡೋನೇಷ್ಯಾದಲ್ಲಿ ಭೇಟಿ ನೀಡಬಹುದಾದ ಪ್ರಮುಖ ಸ್ಥಳವಾಗಿದೆ. ಮೌಂಟ್ ಬ್ರೋಮದ ವಿಶೇಷತೆ ಏನು ಅಂದ್ರೆ ಅದರ ಕುಳಿ ಅಂದ್ರೆ ಕ್ರೆಟರ್ ಜ್ವಾಲಾಮುಖಿಯ ಮೇಲ್ಭಾಗ ಸ್ಫೋಟಗಳಿಂದ ಆರಿ ಹೋಗಿದ್ದು ಒಳಗಿನ ದೊಡ್ಡ ಕುಳಿ ಸದಾ ಬಿಳಿ ಹೊಗೆಯನ್ನು ಹೊರಸೂಸ್ತಾ ಇರುತ್ತೆ. ಇದು ಜೀವಂತವಾಗಿರುವ ಭೂಮಿಯ ಒಳಗಿನ ಶಕ್ತಿಯನ್ನು ತೋರಿಸುತ್ತೆ. ಇದರ ಸಂಪೂರ್ಣ ಪ್ರದೇಶ ಇನ್ನೊಂದು ಗ್ರಹದಲ್ಲಿ ಇದೀವೇನೋ ಅನ್ನೋ ತರ ಫೀಲ್ ಮಾಡಿಸುತ್ತೆ. ಇದರ ಸುತ್ತಮುತ್ತಲಿನ ಪ್ರದೇಶವನ್ನು ನೋಡಿದ್ರೆ ನಾವು ಮತ್ತೊಂದು ಗ್ರಹದಲ್ಲಿ ಇರುವಂತೆ ಭಾಸವಾಗುತ್ತೆ. ಈ ಪ್ರದೇಶ ಬ್ರೋಮೋ ಟಿಂಗರ್ ಸೆಮಾರೋ ನ್ಯಾಷನಲ್ ಪಾರ್ಕ್ ಒಳಗೆ ಬರುತ್ತೆ. ಇಲ್ಲಿಯ ಸೂರ್ಯೋದಯ ದೃಶ್ಯ ವಿಶ್ವದಲ್ಲೇ ಅತ್ಯಂತ ಸುಂದರ ಅಂತ ಪರಿಗಣಿಸಲಾಗುತ್ತೆ. ಬೆಳಗಿನ ಹೊತ್ತಿನಲ್ಲಿ ಹೊಗೆಯ ಮಧ್ಯೆ ಹೊಳೆಯುವ ಸೂರ್ಯನ ಕಿರಣಗಳು, ಮಂಜಿನಿಂದ ಆವರಿಸಿರುವ ಪರ್ವತಗಳು ಮತ್ತೆ ಬೂದು ಬಣ್ಣದ ಮರಳು ಇವೆಲ್ಲವೂ ಸೇರಿ ಒಂದು ಸಿನಿಮ್ಯಾಟಿಕ್ ದೃಶ್ಯವನ್ನು ಸೃಷ್ಟಿಸ್ತವೆ. ಗ್ರ್ಯಾಂಡ್ ಕ್ಯಾನಿಯನ್ ಪ್ರಕೃತಿಯ ಶಿಲ್ಪಕಲೆಯ ಅತಿ ದೊಡ್ಡ ಅದ್ಭುತಗಳಲ್ಲಿ ಒಂದಾಗಿ ಪ್ರಸಿದ್ಧವಾದ ಗ್ರ್ಯಾಂಡ್ ಕ್ಯಾನಿಯನ್ ಅಮೆರಿಕದ ಆರಿಜೋನಾ ರಾಜ್ಯದಲ್ಲಿದೆ. ಕೋಟ್ಯಾಂತರ ವರ್ಷಗಳ ಕಾಲ ಕೊಲಾರಡೋ ರಿವರ್ ನದಿ ಶಿಲೆಗಳನ್ನು ಕೊರೆದು ರೂಪಿಸಿದ ಈ ಮಹಾಕಾಯ ಕಣಿವೆ ಸುಮಾರು 446 ಕಿಲೋಮೀಟರ್ ಉದ್ದ, 29 ಕಿಲೋಮೀಟರ್ ಅಗಲ ಮತ್ತೆ 1.6 ಕಿಲೋಮೀಟರ್ ಆಳವನ್ನು ಹೊಂದಿದೆ. ಇದರ ಬೃಹತ್ ಪ್ರಮಾಣ ಮತ್ತೆ ಬಣ್ಣ ಬಣ್ಣದ ಶಿಲಾಪದರಗಳು ಭೂಮಿಯ ಇತಿಹಾಸವನ್ನ ತೆರೆದ ಪುಸ್ತಕದಂತೆ ತೋರಿಸ್ತವೆ. ಇಲ್ಲಿಯ ಪ್ರತಿ ಪದರವೂ ಕೂಡ ಕೋಟ್ಯಾಂತರ ವರ್ಷಗಳ ಕಥೆಯನ್ನ ಹೇಳುತ್ತೆ. ಗ್ರ್ಯಾಂಡ್ ಕ್ಯಾನಿಯನ್ ನ್ಯಾಷನಲ್ ಪಾರ್ಕ್ ಒಳಗೆ ಹರಡಿರೋ ಈ ಪ್ರದೇಶ ನಾರ್ತ್ ಮತ್ತೆ ಸೌತ್ ರಿಮ್ಗಳಾಗಿ ವಿಭಜಿತವಾಗಿದೆ. ಇಲ್ಲಿ ಯಾವ ಭಾಗಕ್ಕೆ ಹೋದ್ರೂ ಕೂಡ ಬೆಳಕು ಮತ್ತೆ ನೆರಳಿನ ಆಟದಿಂದ ಬದಲಾಗೋ ಈ ಕಣಿವೆ ಒಂದು ಜೀವಂತ ಕಲಾಕೃತಿಯಂತೆ ಕಾಣುತ್ತೆ. ಬೆಳಗಿನ ಸೂರ್ಯೋದಯ ಮತ್ತೆ ಸಾಯಂಕಾಲದ ಸೂರ್ಯಾಸ್ತಮದಲ್ಲಿ ಈ ಕಣಿವೆಯ ಬಣ್ಣಗಳು ಕೆಂಪು, ಕಿತ್ತಳೆ ಮತ್ತೆ ಬಂಗಾರದ ಛಾಯೆಗಳಲ್ಲಿ ಹೊಳೆಯುವ ದೃಶ್ಯವನ್ನು ಸೃಷ್ಟಿಸ್ತವೆ. ಇಲ್ಲಿ ಅನೇಕ ಹೈಕಿಂಗ್ ಮಾರ್ಗಗಳು ಮತ್ತೆ ವೀಕ್ಷಣಾ ತಾಣಗಳಿದಾವೆ. ಅವುಗಳಲ್ಲಿ ಕೇಪ್ ರಾಯಲ್ ಎಂಬುದು ಉತ್ತರ ರಿಮ್ನ ಅತ್ಯುತ್ತಮ ದೃಶ್ಯವನ್ನು ನೀಡುವ ಸ್ಥಳಗಳಲ್ಲಿ ಒಂದಾಗಿದೆ. ಸಾಹಸ ಪ್ರಿಯರಿಗೆ ರಾಫ್ಟಿಂಗ್, ಹೈಕಿಂಗ್ ಮತ್ತೆ ಹೆಲಿಕಾಪ್ಟರ್ ಟೂರ್ನಂತಹ ಅನೇಕ ಆಯ್ಕೆಗಳು ಇಲ್ಲಿವೆ. ಗ್ರ್ಯಾಂಡ್ ಕ್ಯಾನಿಯನ್ ಕೇವಲ ಒಂದು ಪ್ರವಾಸಿ ತಾಣ ಅಲ್ಲ, ಭೂಮಿಯ ಇತಿಹಾಸವನ್ನ ಒಂದೇ ದೃಶ್ಯದಲ್ಲಿ ಅನಾವರಣಗೊಳಿಸುವ ಅದ್ಭುತ ನೈಸರ್ಗಿಕ ಕಾವ್ಯ. ಸೆರೆಂಗೆಟಿ ವಲಸೆ ಭೂಮಿಯಲ್ಲೇ ಅತ್ಯಂತ ಅದ್ಭುತ ನೈಸರ್ಗಿಕ ಘಟನೆಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುವ ಈ ಮಹಾಪ್ರಯಾಣ ಸೆರೆಂಗೆಟಿ ಎಕೋಸಿಸ್ಟಮ್ ಪರಿಸರ ವ್ಯವಸ್ಥೆಯಲ್ಲಿ ನಡೆಯುತ್ತೆ. ಇದು ವಾಯುವ್ಯ ಟಾಂಜಾನಿಯಾದಲ್ಲಿ ಆರಂಭವಾಗಿ ನೈಋತ್ಯ ಕೆನ್ಯಾದವರೆಗೆ ವಿಸ್ತರಿಸುತ್ತೆ. ಪ್ರತಿ ವರ್ಷ ಸುಮಾರು 10 ಲಕ್ಷಕ್ಕೂ ಹೆಚ್ಚು ವೈಲ್ಡ್ ಬೀಸ್ಟ್ಗಳು, 2 ಲಕ್ಷಕ್ಕೂ ಹೆಚ್ಚು ಜೀಬ್ರಾಗಳು ಹಸಿರು ಮೇವು ಮತ್ತೆ ನೀರಿಗಾಗಿ ಸುಮಾರು 300 ಮೈಲಿಗಳ ಅಂದ್ರೆ 480 ಕಿಲೋಮೀಟರ್ ವಲಯಾಕಾರದ ಮಹಾಪ್ರಯಾಣವನ್ನು ಇಲ್ಲಿ ನಡೆಸ್ತವೆ. ಇದು ಈ ನಮ್ಮ ಪ್ರಕೃತಿ ಕಂಡ ಅತ್ಯದ್ಭುತ ಗ್ರೇಟ್ ಮೈಗ್ರೇಷನ್ ಎಂದೇ ಪ್ರಸಿದ್ಧವಾಗಿದೆ. ಈ ವಲಸೆ ಕೇವಲ ಒಂದು ಪ್ರಯಾಣ ಅಲ್ಲ, ಇದು ಸಾವು ಬದುಕಿನ ನಡುವಿನ ಹೋರಾಟ ಆಗಿದೆ. ವಿಶೇಷವಾಗಿ ಮಾರಾ ರಿವರ್ಲಿ ದಾಟುವ ಸಮಯದಲ್ಲಿ ಸಾವಿರಾರು ಪ್ರಾಣಿಗಳು ಮೊಸಳೆಯ ದಾಳಿಗೆ ಒಳಗಾಗ್ತವೆ. ಸಿಂಹಗಳು, ಚಿರತೆಗಳು ಮತ್ತೆ ಹೈನಗಳಂತಹ ಬೇಟೆಗಾರರು ಈ ವಲಸೆಯನ್ನ ಹಿಂಬಾಲಿಸ್ತಾರೆ. ಇದರಿಂದ ಇದು ಪ್ರಾಣಿ ಸಾಮ್ರಾಜ್ಯದ ಅತ್ಯಂತ ನಾಟಕೀಯ ದೃಶ್ಯಗಳಲ್ಲಿ ಒಂದಾಗುತ್ತೆ. ಈ ಮಹಾ ಚಲನೆಯ ಪ್ರಮುಖ ಭಾಗ ಸೆರೆಂಗೆಟಿ ನ್ಯಾಷನಲ್ ಪಾರ್ಕ್ ಮತ್ತೆ ಮಸಾಯಿ ಮಾರಾ ನ್ಯಾಷನಲ್ ರಿಸರ್ವ್ ಪ್ರದೇಶಗಳಲ್ಲಿ ನಡೆಯುತ್ತೆ. ಇದು ಯುನೆಸ್ಕೋದ ಪ್ರತ್ಯೇಕ ಪಟ್ಟಿಯಲ್ಲಿ ಸೇರಿದೆ. ಹಸಿರು ಮೈದಾನಗಳು, ಅನಂತವಾಗಿ ಹರಡಿರುವ ಸವಾನ ಮತ್ತೆ ಸಾವಿರಾರು ಪ್ರಾಣಿಗಳ ಒಟ್ಟುಗೂಡಿದ ಚಲನೆ ಇವೆಲ್ಲವೂ ಸೇರಿ ಒಂದು ಜೀವಂತ ಡಾಕ್ಯುಮೆಂಟರಿ ಅಂತ ಕಾಣಿಸುತ್ತೆ. ಸೆರೆಂಗೆಟಿ ವಲಸೆ ಎನ್ನುವುದು ಕೇವಲ ಆಫ್ರಿಕಾದ ಶ್ರೇಷ್ಠ ಸಫಾರಿ ಅನುಭವ ಅಲ್ಲ, ಅದು ಪ್ರಕೃತಿಯ ಚಕ್ರ, ಸಹನೆ ಮತ್ತೆ ಬದುಕಿನ ಹೋರಾಟದ ಅತ್ಯಂತ ಪ್ರಭಾವಶಾಲಿ ಪ್ರದರ್ಶನ ಆಗಿದೆ. ಇದನ್ನ ನೋಡಿದವರಿಗೆ ಜೀವಮಾನವಿಡೀ ಮರೆಯಲಾಗದ ಒಂದು ಅನುಭವವಾಗುತ್ತೆ. ವಿಕ್ಟೋರಿಯಾ ಜಲಪಾತ
ಪ್ರಕೃತಿಯ ಶಕ್ತಿಯ ಅತ್ಯಂತ ಭವ್ಯ ಪ್ರದರ್ಶನಗಳಲ್ಲಿ ಒಂದಾಗಿರೋ ವಿಕ್ಟೋರಿಯಾ ಫಾಲ್ಸ್ ಜಾಂಬಿಯಾ ಮತ್ತು ಜಿಂಬಾಬ್ವೆ ದೇಶಗಳ ಗಡಿಯಲ್ಲಿ ಹರಡಿಕೊಂಡಿದೆ. ಜಾಂಬಿಯಾ ರಿವರ್ ನದಿಯಿಂದ ರೂಪುಗೊಂಡ ಈ ಜಲಪಾತ ಸುಮಾರು 1708 ಮೀಟರ್ ಅಗಲ ಮತ್ತೆ 108 ಮೀಟರ್ ಎತ್ತರವನ್ನು ಹೊಂದಿದ್ದು ಅದರ ವಿಶಾಲ ನೀರಿನ ಪರದೆ ಇದನ್ನ ಪ್ರಪಂಚದ ಅತಿ ದೊಡ್ಡ ಜಲಪಾತಗಳಲ್ಲಿ ಒಂದಾಗಿಸುತ್ತೆ. ಈ ಜಲಪಾತದ ದೃಶ್ಯ ನಿಜಕ್ಕೂ ಉಸಿರುಗಟ್ಟಿಸುತ್ತೆ. ಬಂಡೆಗಳ ಮೇಲೆ ಅಬ್ಬರದಿಂದ ಧುಮುಕೋ ನೀರಿನ ಅಂತ್ಯವಿಲ್ಲದ ಹರಿವು, ಸಾವಿರಾರು ಟನ್ ನೀರು ಪ್ರತಿ ಸೆಕೆಂಡ್ಗೆ ಕೆಳಗೆ ಬೀಳುವ ಶಬ್ದ, ಗಾಳಿಯಲ್ಲಿ ಎತ್ತರಕ್ಕೆ ಏರುವ ನೀರಿನ ಮಂಜು, ಇವೆಲ್ಲ ಸೇರಿ ಒಂದು ಅದ್ಭುತ ಅನುಭವವನ್ನು ಸೃಷ್ಟಿಸ್ತವೆ. ಈ ಮಂಜು ಕೆಲವೊಮ್ಮೆ 400 ಮೀಟರ್ಗೂ ಹೆಚ್ಚು ಎತ್ತರಕ್ಕೆ ಏರುತ್ತೆ ಮತ್ತೆ ದೂರದಲ್ಲಿದ್ರೂ ಕೂಡ ಕಾಣಿಸುತ್ತೆ. ಅದಕ್ಕಾಗಿ ಸ್ಥಳೀಯ ಲೋಜಿ ಭಾಷೆಯಲ್ಲಿ ಇದನ್ನ ಮೋಸಿವೋ ಟುನಿಯಾ ಅಂದ್ರೆ ಗರ್ಜಿಸುವ ಹೊಗೆ ಅಂತ ಕರೀತಾರೆ. ಈ ಜಲಪಾತ ವಿಕ್ಟೋರಿಯಾ ಫಾಲ್ಸ್ ನ್ಯಾಷನಲ್ ಪಾರ್ಕ್ ಮತ್ತೆ ಮೋಸಿಯಾಟುನಿಯಾ ನ್ಯಾಷನಲ್ ಪಾರ್ಕ್ ಪ್ರದೇಶದೊಳಗೆ ಬರುತ್ತೆ. ಇಲ್ಲಿ ಸಾಹಸ ಪ್ರಿಯರಿಗೆ ಅನೇಕ ರೋಮಾಂಚನಕಾರಿ ಅನುಭವಗಳಾಗ್ತವೆ. ಉದಾಹರಣೆಗೆ ಇಲ್ಲಿರುವ ಡೆವಿಲ್ ಫೂಲ್ಸ್ ಎಂಬ ಪ್ರಕೃತಿಯ ಸ್ವಾಭಾವಿಕ ಫೂಲ್ನಲ್ಲಿ ಜಲಪಾತದ ಅಂಚಿನಲ್ಲಿ ಈಜುವುದು ಅಥವಾ ಬಂಗಿ ಜಂಪಿಂಗ್ ಅಥವಾ ಹೆಲಿಕಾಪ್ಟರ್ ಟೂರ್ಗಳು ಇಲ್ಲಿ ಪ್ರಸಿದ್ಧವಾಗಿದ್ದಾವೆ. ಕೆನಡಾದ ಅತ್ಯಂತ ಹಳೆಯ ಮತ್ತೆ ಪ್ರಸಿದ್ಧ ಪ್ರಕೃತಿ ತಾಣಗಳಲ್ಲಿ ಒಂದಾದ ಬ್ಯಾಂಫ್ ನ್ಯಾಷನಲ್ ಪಾರ್ಕ್ ಅಲ್ಬೆರ್ಟಾ ಪ್ರಾಂತ್ಯದಲ್ಲಿರೋ ಕೆನಡಿಯನ್ ರಾಕೀಸ್ ಪರ್ವತ ಶ್ರೇಣಿಯ ಮಧ್ಯೆ ನೆಲೆಗೊಂಡಿದೆ. 1885ರಲ್ಲಿ ಸ್ಥಾಪಿತವಾದ ಈ ನ್ಯಾಷನಲ್ ಪಾರ್ಕ್ ಹಿಮಚ್ಛಾದಿತ ಪರ್ವತಗಳು, ಪಾರದರ್ಶಕ ನೀಲಿ ಸರೋವರಗಳು ಮತ್ತೆ ದಟ್ಟ ಕಾಡುಗಳಿಂದ ಕೂಡಿದ ಅದ್ಭುತ ದೃಶ್ಯಾವಳಿಗಳನ್ನು ಒದಗಿಸುತ್ತೆ. ಇಲ್ಲಿರುವ ಲೇಕ್ ಲೂಯಿಸ್ ಅದರ ಹಿಮನದಿಯಿಂದ ಬಂದ ಟಾರ್ಕಾಯಿಸ್ ನೀರಿನ ಬಣ್ಣಕ್ಕಾಗಿ ವಿಶ್ವ ಪ್ರಸಿದ್ಧವಾಗಿದೆ. ಇಲ್ಲಿರುವ ಮೊರೈನ್ ಲೇಕ್ ಅತ್ಯಂತ ಹೆಚ್ಚು ಫೋಟೋಗಳನ್ನು ತೆಗೆದುಕೊಳ್ಳುವ ಸರೋವರಗಳಲ್ಲಿ ಒಂದಾಗಿದೆ. ಬ್ಯಾಂಫ್ನಲ್ಲಿ ಹಿಮನದಿಗಳು, ಮಂಜುಗಡ್ಡೆಗಳು ಮತ್ತೆ ವಿಶಾಲವಾದ ಕಣಿವೆಗಳು ಪ್ರಕೃತಿಯ ಮಹತ್ವವನ್ನು ತೋರಿಸ್ತವೆ. ವನ್ಯಜೀವಿಗಳ ವಿಷಯಕ್ಕೆ ಬಂದ್ರೆ ಇಲ್ಲಿ ಎಲ್ಪ್ಸ್, ಜಿಂಕೆ, ಮೋಸ್, ಗ್ರಿಜ್ಲಿ, ಕರಡಿ ಮತ್ತೆ ಕಪ್ಪು ಕರಡಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಇದು ಪ್ರಾಣಿ ಪ್ರಿಯರಿಗೆ ಅತ್ಯಂತ ಜೀವಂತ ಅರಣ್ಯದ ಅನುಭವವನ್ನು ನೀಡುತ್ತೆ. ವರ್ಷಪೂರ್ತಿ ಪ್ರವಾಸಿಗರನ್ನ ಆಕರ್ಷಿಸೋ ಈ ಉದ್ಯಾನವನಕ್ಕೆ ಪ್ರತಿ ವರ್ಷ ಸುಮಾರು 3 ಮಿಲಿಯನ್ ಜನ ಭೇಟಿ ನೀಡ್ತಾರೆ. ಚಳಿಗಾಲದಲ್ಲಿ ಸ್ಕೀಯಿಂಗ್ ಮತ್ತೆ ಸ್ನೋ ಬೋರ್ಡಿಂಗ್ ಆಗಿ, ಬೇಸಿಗೆಯಲ್ಲಿ ಹೈಕಿಂಗ್, ಕ್ಯಾಂಪಿಂಗ್ ಮತ್ತೆ ಕಯಾಕಿಂಗ್ ಆಗಿ ಇದು ಪರಿಪೂರ್ಣ ಸ್ಥಳ ಅಂತ ಅನ್ಸ್ಕೊಳುತ್ತೆ. ಇಲ್ಲಿರುವ ಹೈಸ್ಪೀಲ್ಸ್ ಪಾರ್ಕ್ವೇ ಎನ್ನುವ ವಿಶ್ವದ ಅತ್ಯಂತ ಸುಂದರ ರಸ್ತೆಗಳಲ್ಲಿ ಒಂದಾದ ಮಾರ್ಗ ಹಿಮನದಿಗಳು ಮತ್ತೆ ಪರ್ವತದ ಮಧ್ಯೆ ಸಾಗುತ್ತೆ. ಇದು ಪ್ರಯಾಣವನ್ನು ಮತ್ತಷ್ಟು ಮಂತ್ರಮುಗ್ಧವಾಗಿಸುತ್ತೆ. ಮೌಂಟ್ ಎವರೆಸ್ಟ್ ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರುವ ಶಿಖರವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 8848 ಮೀಟರ್ ಎತ್ತರದಲ್ಲಿದೆ. ಹಿಮಾಲಯಸ್ ಪರ್ವತ ಶ್ರೇಣಿಯಲ್ಲಿ ನೆಲೆಗೊಂಡಿರೋ ಈ ಮಹಾಕಾಯ ಶಿಖರ ನೇಪಾಳ ಮತ್ತೆ ಚೈನಾ ಅಂದ್ರೆ ಟಿಬೆಟ್ ಪ್ರದೇಶದ ಗಡಿಯಲ್ಲಿ ಇದೆ. ವಿಶ್ವದ ಎಲ್ಲಾ ಭಾಗಗಳಿಂದ ಪರ್ವತಾರೋಹಿಗಳನ್ನ ಇದು ಆಕರ್ಷಿಸುತ್ತೆ. ಅತ್ಯಂತ ಅನುಭವಿಗಳಿಂದ ಹಿಡಿದು ವೃತ್ತಿಪರ ಮಾರ್ಗದರ್ಶಕರ ಸಹಾಯದಿಂದ ಶಿಖರವನ್ನು ತಲುಪಲು ಪ್ರಯತ್ನಿಸುವ ಆರಂಭಿಕರವರೆಗೆ ಎವರೆಸ್ಟ್ ಅನ್ನ ಏರೋದು ಕೇವಲ ಶಾರೀರಿಕ ಸಾಮರ್ಥ್ಯದ ಪ್ರಶ್ನೆ ಅಲ್ಲ, ಇದು ಮನಸ್ಸಿನ ಸಹನ ಶಕ್ತಿಯ ಪರೀಕ್ಷೆಯಾಗಿದೆ. ಅತಿಯಾದ ಎತ್ತರದಿಂದ ಉಂಟಾಗೋ ಆಲ್ಟಿಟ್ಯೂಡ್ ಸಿಕ್ನೆಸ್, ತೀವ್ರ ಹವಾಮಾನದ ಬದಲಾವಣೆಗಳು, ಗಂಟೆಗೆ 100 ಕಿಲೋಮೀಟರ್ಗೂ ಮೀರಬಹುದಾದ ಗಾಳಿಗಳು ಮತ್ತೆ -30 ಡಿಗ್ರಿಗಿಂತ ಕಡಿಮೆ ತಾಪಮಾನ, ಇವೆಲ್ಲವೂ ಜೀವಕ್ಕೆ ಅಪಾಯಕಾರಿಯಾಗಿವೆ. K2 ಮುಂತಾದ ಪರ್ವತಗಳು ತಾಂತ್ರಿಕವಾಗಿ ಹೆಚ್ಚು ಕಠಿಣವಾಗಿದ್ರೂ ಕೂಡ ಈ ಎವರೆಸ್ಟ್ನ ಎತ್ತರ ಮತ್ತೆ ಅನಿಶ್ಚಿತ ಪರಿಸ್ಥಿತಿಗಳು ಅದನ್ನ ಇನ್ನೂ ಅತ್ಯಂತ ಸವಾಲಿನ ಶಿಖರವಾಗಿಸುತ್ತೆ. ಈ ಎವರೆಸ್ಟ್ನ ತಳಭಾಗದಲ್ಲಿರೋ ಬೇಸ್ ಕ್ಯಾಂಪ್ನಲ್ಲಿ ಶೆರ್ಪಾ ಸಮುದಾಯದವರು ಮತ್ತೆ ಪರ್ವತಾರೋಹಿಗಳು ಹಲವು ವಾರಗಳ ಕಾಲ ತಂಗಿ ಶಿಖರಾರೋಹಣಕ್ಕೆ ತಯಾರಾಗ್ತಾರೆ. ಶೆರ್ಪಾ ಸಮುದಾಯದವರು ಈ ಪರ್ವತಾರೋಹಣದ ಅಸಲಿ ಹೀರೋಗಳಾಗಿದ್ದಾರೆ. ಅವರ ಅನುಭವ, ದೈಹಿಕ ಸಾಮರ್ಥ್ಯ ಮತ್ತೆ ಮಾರ್ಗದರ್ಶನವಿಲ್ಲದೆ ಈ ಪ್ರಯಾಣ ಬಹುತೇಕ ಅಸಾಧ್ಯ ಅಂತ ಅನ್ಸ್ಕೊಳುತ್ತೆ. 1953ರಲ್ಲಿ ಎಡ್ಮಂಡ್ ಹಿಲೇರಿ ಮತ್ತೆ ಟೆಂಜಿಂಗ್ ನೋರ್ಗಾಯ್ ಮೊದಲ ಯಶಸ್ವಿ ಏರಿಕೆಯನ್ನು ಪೂರ್ಣಗೊಳಿಸಿದ ನಂತರ ಎವರೆಸ್ಟ್ ಮಾನವನ ಸಾಹಸ ಮತ್ತೆ ಸಾಧನೆಯ ಸಂಕೇತವಾಗಿ ಪರಿಣಮಿಸಿದೆ. ಇದುವರೆಗೆ 7500 ಜನ ಮಾತ್ರ ಈ ಭೂಮಿಯ ಮೇಲಿನ ಅತಿ ಎತ್ತರದ ಶಿಖರವನ್ನು ತಲುಪಿದ್ದಾರೆ. ಈ ಲಿಸ್ಟ್ನಲ್ಲಿ ಮುಂದಿನವರು ನಿಮ್ಮಲ್ಲಿ ಯಾರಾದರೂ ಆಗಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ಖುಷಿ ಪಡೋಣ. ಸ್ನೇಹಿತರೆ, ಈ ರೋಮಾಂಚಕ ಪ್ರಯಾಣದ ಅಂತ್ಯಕ್ಕೆ ಬಂದಿದ್ದೇವೆ. ಆದರೆ ಒಂದು ಪ್ರಶ್ನೆ ಉಳಿದಿದೆ. ಈ ಭೂಮಿಯ ಅದ್ಭುತ ಸೌಂದರ್ಯವನ್ನು ನಾವು ನೋಡೋದಕ್ಕೆ ಮಾತ್ರ ಖುಷಿ ಪಡ್ತಾ ಇದ್ದೀವಾ ಅಥವಾ ಅದನ್ನು ಗೌರವಿಸೋದಕ್ಕೆ ಕಲಿತಾ ಇದ್ದೀವಾ? ಪ್ರತಿ ಹಿಮನದಿ, ಪ್ರತಿಯೊಂದು ಪರ್ವತ, ಪ್ರತಿಯೊಂದು ಕಾಡು ಇವುಗಳು ಕೇವಲ ದೃಶ್ಯಗಳಲ್ಲ, ಪ್ರಕೃತಿಯ ಶಕ್ತಿ ಮತ್ತು ಅದರ ಎಚ್ಚರಿಕೆಯ ಸಂದೇಶ ಆಗಿದೆ. ಸಾಹಸ ಬೇಕು, ಆದರೆ ಅರಿವಿನೊಂದಿಗೆ. ಪ್ರಯಾಣ ಬೇಕು, ಆದರೆ ಗೌರವದೊಂದಿಗೆ. ಮತ್ತು ಇನ್ನಷ್ಟು ರೋಮಾಂಚಕ ವಿಡಿಯೋಗಳಿಗಾಗಿ ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್.